ನಂದಿಕುರಳಿ ಗ್ರಾಮದಲ್ಲಿ ಮತ್ತೆ ಕಾಣಿಸಿಕೊಂಡ ಮೈಕ್ರೋ ಫೈನಾನ್ಸ್ ಕಿರುಕುಳ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಸಮಯ 5 ಗಂಟೆಯ ನಂತರ ಸಾಲ ತೆಗೆದುಕೊಂಡ ಮನೆಗಳ ಮುಂದೆ ವಸೂಲಾತಿಗೆ ಹೋಗಬೇಡ ಎಂದು ಆದೇಶವನ್ನು ಹೊರಡಿಸಿದರೂ ಆದೇಶವನ್ನು ಧಿಕ್ಕರಿಸಿ ವಸೂಲಾತಿಗೆ ಮೈಕ್ರೋ ಫೈನಾನ್ಸ್ ಹೋದ ಘಟನೆ ನಡೆದಿದೆ. ಇಂಥದೊಂದು ಘಟನೆ ರಾಯಬಾಗ ತಾಲೂಕಿನ ನಂದಿಕುರುಳಿ ಗ್ರಾಮದಲ್ಲಿ ನಡೆದ ಘಟನೆಯಾಗಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳ, ರೈತ ಸಂಘದ ಮಧ್ಯಸ್ಥಿಕೆ. ನಂದಿಕುರಳಿ ಗ್ರಾಮದ ನಿವಾಸಿಯಾದ ಮಹದೇವ್ ಶಂಬಾ ಬೇಡಿಕ್ಯಾಳೆ ಐಡಿಎಫ್ಸಿ ಮೈಕ್ರೋ ಫೈನಾನ್ಸ್ನ ಚಿಕ್ಕೋಡಿ ಶಾಖೆಯಿಂದ ಸಾಲ ತೆಗೆದುಕೊಂಡಿದ್ದು, ಅದರ ಕಂತುಗಳ ವಸೂಲಿಗಾಗಿ ಬ್ಯಾಂಕ್ ಏಜೆಂಟ್ ಈ ದಿನ ಮಹಾದೇವ್ ಶಂಬಾ ಬೇಡಿಕ್ಯಾಳೆರವರ ಮನೆ ಮುಂದೆ ಬಂದು ಕಂತು ಕಟ್ಟಿ ಎಂದು ಪೀಡಿಸುತ್ತಿರುವ ಘಟನೆ ನಡೆಯುತ್ತಿರುವ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ಗುರುನಾಥ ಹೆಗಡೆ ಹಾಗೂ ಇತರರು ಸ್ಥಳಕ್ಕೆ ದೌಡಾಯಿಸಿ ಐಡಿಎಫ್ಸಿ ಬ್ಯಾಂಕ್ನ ಏಜೆಂಟ್ ಮತ್ತು ಮ್ಯಾನೇಜರ್ ಜೊತೆ ಮಾತನಾಡಿ ಮನವೊಲಿಸಿ ಕಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಬ್ಯಾಂಕ್ನಿಂದ ಸಾಲ ಪಡೆದ ಜನರಿಗೆ ಕಾಲಾವಕಾಶ ಕೊಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್, ನಾ ಏನು ಕೇಳೋದು, ಆ ರೈತಗ ಲಕ್ಷಣ ಆಗೈತಿ, ನೀವು ದುಡ್ಡು ಕೊಟ್ಟಿದ್ದೀರಿ, ಅವ್ದ ಪ್ರಾಬ್ಲಮ್ ಆಗಿ ಮನಿಗೆ ಬಿದ್ದು ಹೋಗೈತಿ ಸರ. ನಾ ಇವತ್ತ ಕೇಳ್ರಿ ಸರ್, ಈಗ ಘಟ್ಟದಾಗ ಏನಾರ ಗೊತ್ತೋ OTS ಹಾಕಿ ಅವ್ರಿಗೆ ರೈತರಿಗೆ ಹೆಲ್ಪ್ ಮಾಡೋ ಕರ್ತೇವೆ. ನಿಮ್ಮ ಕೈಲಿ ಹೆಲ್ಪ್ ಆತೈತೆ ಇಲ್ಲೋ? ಹಾಂ ಹೇಳ್ರಿ ಸರ್. ಹಾಂ ಸರ್. ಹಾಂ ರೀ. ಸರ, ಈಗ 8 ವರ್ಷ ಆಯ್ತು ಕಟ್ಕೊತ ಬಂದಾರ ಇವ್ರ ಕಂತ. ಎಷ್ಟು ವರ್ಷ ಆಯ್ತು ಅವ್ರ ರೆಗ್ಯುಲರ್ ಕಟ್ಕೊತ ಬಂದಾರ. ಎಷ್ಟು ಘಟ್ಟದಾಗ ಅವ್ರ ಅಮೌಂಟ್ ಕಟ್ ಆಗೈತಿ? ಹದಿನೆಂಟು ಕಂತು ಕಟ್ಟ್ಯಾರು. ಇನ್ನು ಎಷ್ಟು ಉಳ್ದೈತಿ ಸರ್ ಅದ? ಇನ್ನು ಎಷ್ಟು ಉಂಟು? ಸರ, ಈಗ ಹೆಂಗಾಗೈತಿ, ಅವ್ರಿಗೆ ಪರಿಸ್ಥಿತಿ ಗಂಭೀರ ಆಗೈತೆ. ಮತ್ತು ನಿಮ್ಮ ಅಧಿಕಾರಿಗಳು ಬಂದಕ್ಷಿಂದ ಅವ್ರಿಗೆ ತ್ರಾಸ ಕೊಡತ್ತದಾರೋ, ಅವ್ರಿಗೆ ಹೇಳ್ರಿ ನಾಳೆ ಹೆಚ್ಚ ಕಡಿಮೆ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೊಣೆಗಾರ ಯಾರು ಆತಾರು? ಅವ್ರು ದುಡ್ಡು ಕಟ್ಟಾಕ ದುಡ್ಡು ಇದ್ರನ್ನ ಕಟ್ಟವ್ರ, ದುಡ್ಡ ಇಲ್ಲ ಪಾಪ ನಿಮ್ಮರು ಬಂದವ್ರು ಟಾರ್ಚರ್ ಮಾಡೋದು, ಕಟ್ರಿ 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 ಅಂತೇಳಿ ಅಂದ ಅವ್ರಿಗೆ ತ್ರಾಸ ಮಾಡತ್ತಾರು. ಮತ್ತು ಆ ತ್ರಾಸಿಗೆ ಏನ್ರಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಂದ್ರೆ ಸಮಸ್ಯೆ ಯಾರಿಗೆ ಆಗೋದು? ನಿಮ್ಗೆ ಆತೈತಿ. ಗುರುನಾಥ ಹೆಗಡೆ ನೀವು ಲೋನ ಸರ್, ನಾವೊಂದು ಮಿನಿಟ್ ನಾ ಹೇಳ್ತಾ ಕೇಳ್ರಿ. ಈಗ 8 ಲಕ್ಷ ನೀವು ಕೊಟ್ಟಿದ್ದೀರಿ ಸರ, 1 ಮಿನಿಟ್ ಸರ, ನಾ ಹೇಳ್ತಾ ಕೇಳ್ರಿ. ಅದೇನು ಮನಿ ಏನು ಸ್ಲಾಬ್ ಇಲ್ಲ, ಏನಿಲ್ಲ. 1 ಲಕ್ಷ, 1.5 ಲಕ್ಷ, 2 ಲಕ್ಷ ಮನಿ ಇರ್ತಂದ್ರೆ 8 ಲಕ್ಷ ನೀವು ಹೆಂಗೆ ಕೊಡಕ್ ಆತೈತ್ರಿ? ಹಾಂ ಹೇಳ್ರಿ ಸರ್. ಏನು ಮಾಡ್ತೀವಿ ನೋಡಪ್ಪ. ಹಾಂ ಹೇಳ್ರಿ ಸರ್. ನೋಡಪ್ಪ ನಮ್ಮ ಪರಿಸ್ಥಿತಿ ಯಪ್ಪ.
ಹೌದಾ? ಮನಿದ ಜಮೀನ್ದ ಯಾಕೆ ಅಡ ಇಟ್ಕೋದು? ಅವ್ರ ಮೇಲೆ ಲೋನ್ ಕೊಟ್ಟಿದ್ದೀರಿ ಅಂದ್ರೆ ಮನಿದ ಯಾಕ? ಅಲ್ರಿ ಸರ, ನೀವು ಅಡ ಇಟ್ಕೊಂಡದ್ದು ಮನಿ ಇಟ್ಕೊಂಡಿದ್ರಿ, ಅವ್ರ ದುಡ್ಡು ಕಟ್ಬೇಕಂತ ನೀವು ಹೇಳ್ತೀರಿ. ಅವ್ರ ಮೇಲೆ ಸಾಲ ಕೊಟ್ಟಿದ್ರಿ ಅಂದ್ರೆ ಅವ್ರ ಮೇಲೆ ಇನ್ಸೂರೆನ್ಸ್, ಅವ್ರ ಮೇಲೆ ಒಂದು ಇದನ್ನ ಮಾಡ್ಬೋದಾಗಿತ್ತಲ್ಲ. ಈಗ ಒಂದು ಕಬ್ಬು ಕಡಿಯಾಕ ಒಂದು ಆಳು ತಗೋಬೇಕಾದ್ರೆ ಮನಿದ ಯಾವುದೂ ಪತ್ರಗಳನ್ನ ತಗೋಂಗಿಲ್ಲ. ಅವ್ರ ಮೇಲೆ ಲೋನ್ ಕೊಡ್ತಾರಂದ್ರೆ ಕಬ್ಬು ಕಡಿಯಾಕ 1 ಲಕ್ಷ 2 ಲಕ್ಷ ಕೊಡ್ತಾರ ಸರ್ ರೈತರ. ಹಾ ಹೇಳ್ರಿ ಸರ್. ಹಾ ಈಗ ಸರ ಕೊಡ್ತೇನಂದವ್ರ ಕೈ ಕೊಟ್ರ, ಅವ್ರಿಗೆ ಕೊಡ್ತೇನಂದವ್ರ ಕೈ ಕೊಟ್ರಿ, ಇನ್ ಏನ್ ಮಾಡುದ್ರಿ? ಈಗ ಬಂದ ಅವ್ರ ಹಗ್ಗ ತಗೊಂಡ್ ಆತ್ಮಹತ್ಯೆ ಕೊಡತ್ತೇರು. ನಾವು ಹಿಡಿದೆವು, ತಡ ಹಿಡಿದು ನಿಮ್ಮಲ್ಲಿ ನಿಮ್ಮ ಸಾಹೇಬ್ರು ಬಂದ್ರು, ಅವ್ರಿಗೆ ತಿಳಿಸಿ ಹೇಳಕತ್ತಿದ್ದೆವು. ನಮಗ ಏನಿಲ್ಲ, ಒಂದು ವರ್ಷ ಟೈಮಿಂಗ್ ಕೊಡ್ರಿ, ಒಂದು ವರ್ಷ ಟೈಮಿಂಗ್ ಕೊಡ್ರಿ. ಅದು ಓಟಿ ಸದಾಗ ಬೀಳ್ತೈತಿ. ಓಟಿ ಸದಾಗ ಏನಾರ ನೀವು ಕೂಡಿಸಿದ ಗಟ್ಟದಾಗ ಏನ್ರ ಹೆಲ್ಪ್ ಮಾಡ್ಸುನು. ಅವರು ದನ ಕರ ಏನ್ರ ಗೊತ್ತು ಬಂಗಾರ ಸ್ವಲ್ಪ ಮಾರಿ ಕಿಸನ ನಿಮ್ಮದ ದುಡ್ಡು ಕಟ್ಟಕ್ಕೆ ಹಚ್ಚಕ್ಕೆ ಬರ್ತೈತಿ. ಹಾ ಹೇಳ್ರಿ ಸರ. ಅಲ್ರಿ ಸರ, ನಾವು ಬ್ಯಾಂಕ್ ಇರ್ಲಿ ಸರ, ನಾ ಏನ ಕೇಳತ್ತೇನ್ರಿ. ಈಗ ಸರ ನಾವೊಂದು ಈಗ ನೀವು ಹೇಳ್ದ ನಾ ಕೇಳ್ರಿ, ನಾ ಹೇಳ್ದ ಕೇಳ್ರಿ ನೀವು ಸರ. ನೀವು ಹೇಳ್ದ ನಾ ಕೇಳಿನಿ, ನಾವು ಹೇಳ್ದ ಸ್ವಲ್ಪ ಕೇಳ್ರಿ. ಈಗ ಮನಿ ಮೇಲೆ ಲೋನ್ ಕೊಟ್ರಿ, ಮನಿ 8 ಲಕ್ಷದ ಇತ್ತದ, 8 ಲಕ್ಷ ರೂಪಾಯಿ ಕೊಟ್ಟೇನಿ. 8 ಲಕ್ಷದ ಸ್ಲಾಬ್ ಇತ್ತು, ಮನಿ ಇತ್ತು, ಹಂಚಿನಿತ್ತು, ಪತ್ರಿದಿತ್ರಿ, ಅದು ಬೇಕಲ್ಲ. ಅಲ್ಲ, ಒಂದ್ 2 ಲಕ್ಷ ರೂಪಾಯಿದ್ ಮನಿ ಐತಿ, 3 ಲಕ್ಷ ಕೊಡ್ಬೋದಾಗಿತ್ತು. ನಂಗೆ ಅಷ್ಟು ಕೊಡಕ್ ಆಗಲ್ಲಪ್ಪ ಅಂತ ಹೇಳ್ಬೇಕಾಗಿತ್ತಲ್ಲ. ಹಾ ಹೇಳ್ರಿ. ನೀವು ಹೇಳ್ತಕ್ಕ ನಾ ಕೇಳ್ತ, ನಾವು ಹೇಳ್ತಕ್ಕ ನೀವು ಗಪ್ಪರ್ರಿ. ಹಾ ಇದಲ್ಲ ಹೊಲ ಮನಿ ಅವ್ರ ಸಂಸಾರಕ್ಕೆ ಹಾಕೊಂಡ್ರಿ. ಸರ ನೋಡ್ರಿ, ನೀವು ರೆಸ್ಪೆಕ್ಟ್ ಕೊಡ್ರಿ, ರೆಸ್ಪೆಕ್ಟ್ ಅಷ್ಟ ಯಾಕೆ ತಿಳ್ಕೊರಿ. ಆ ರೈತ ಆತ್ಮಹತ್ಯೆ ಮಾಡ್ಕೊಕ್ ಹೊಂಟದನು. ನಾಳೆ ನಿಮ್ಮ ಹೆಸರು ಕೆಲವೊಂದು ಕಂಪ್ಲೀಟ್ ಆಯ್ತಂದ್ರೆ ಸಮಸ್ಯೆ ನೀವು ಅನುಭವಿಸ್ತೀರಿ ಸರ. ನಾವು ನಿಮ್ ಪರವಾಗಿ ಬಿದ್ದವ್ರ, ಅವ್ರ ಪರವಾಗಿ ಬಿದ್ದವ್ರ ನೋಡ್ರಿ. ಒಬ್ರಿಗೆ ನ್ಯಾಯ ಕೊಡ್ಸ್ಬೇಕಾದ್ರೆ ನಿಮ್ಗೂ ಅನ್ಯಾಯ ಆದ್ರೆ ನಾವು ಅವ್ರು ಕರೆದ್ರ ಬಂದೇವ. ಇಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರು ರಮೇಶ್ ಪಾಟೀಲ್ ಅವರು ಮಾತಾಡ್ತಾರೆ. ಹಲೋ ರೀ. ನಾ ಹೇಳ್ದ ಕೇಳಿಲ್ಲಿ.
ಎಲ್ಲಿಂದ ಮಾತಾಡ್ತೀರಿ? ಯಾವ ಬ್ಯಾಂಕಿಂದ ಮಾತಾಡ್ತೀರಿ ನೀವು? ಎಲ್ಲಿ ಚಿಕ್ಕೋಡಿಂದ? ಎಲ್ಲಿಂದ ರೀ? ಬೆಂಗಳೂರ? ಹಾಂ ನೋಡ್ರಿ, ಈಗಾಗಲೇ ದುಡ್ಡು ಇಲ್ರಿ. ಅವ್ರು ಅವ್ರ ಮನೆಯವ್ರು ನಾನಾ ಕಟ್ಟಬೇಕು ತಂದ, ನಾನಾ ಅವ್ರ ದುಡ್ಡು ತುಂಬಬೇಕು. ಅದಕ್ಕಾಗಿ ನಮ್ಗೆ ನಾವು ಟೈಮ್ ಇಟ್ಟು ಕೊಟ್ಟಿರಿ ಅಂದ್ರೆ ನಾವು ಅದನ್ನೆಲ್ಲ ಕ್ಲೋಸ್ ಮಾಡಕ್ಕೆ ತಯಾರು ಮಾಡ್ತೇವೆ. ಈ ಕಂತು ಕಟ್ಟೋದಿಲ್ಲ, ನಾವು ಒಮ್ಮೆ ಕ್ಲೋಸ್ ಮಾಡ್ತೀವಿ. ಬಂದು ಮಾತಾಡ್ಕೊಂಡು ಬಂದ ಕ್ಲೋಸ್ ಮಾಡ್ತೀವಿ. ಇಲ್ಲ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಏನ್ ಮಾಡೋದ್ರಿ? ನಮಗ್ ಮನೆ ಪುರುಷರು ಗೊತ್ತೈತ್ರಿ, ನಮಗೆಲ್ಲ ಗೊತ್ತೈತಿ, ಕಾರಣ ಗೊತ್ತೈತಿ. ಕೇಳಿಲ್ಲ ಇಲ್ಲ ನಾ ಹೇಳುದು ಕೇಳ್ರಿ. ಬಂದೈತಿ ಅಡಿ ಬಿಸಿ ಬ್ಯಾಂಕಿನವ್ರು ನಮ್ಮ ಊರ ನಮ್ದು 4 ದೂರ ನಮಗೆಲ್ಲ ಗೊತ್ತೈತ್ರಿ. ಬ್ಯಾಂಕಿನಾಗ ಇಷ್ಟೇ ಆಡೋದಿಲ್ಲ, ಮುಗ್ರಾಗ ಗೊತ್ತ ಅರ್ಧ ಮಾಡ್ತಾರೆ. ನಮ್ಗೆ ಹೇಗೆ ಹೋಗ್ಬೇಡ್ರಿ ನೀವು. ನಿಮ್ಗೆ ಏನು ಗೊತ್ತೈತಿ ಮಾಡ್ಕೊಂಡು ಬಿಡ್ರಿ ನೀವು. ಆದ್ರೆ ಅಲ್ರಿ ಕ್ಲೋಸ್ ಮಾಡ್ತೈತಿ ಹೇಳಕ್ಕೆ ಮತ್ತೆ ಮಾತಾಡ್ತೀರಿ. ಹೌದು, ಮತ್ತೆ ಕ್ಲೋಸ್ ಮಾಡ್ತಾರೆ ಮುಗಿತಾರಲ್ಲ. ಮತ್ತೆ ತುಂಬ ಕುಮಾರ್ ಅವ್ರ ರೊಕ್ಕ ನಿಲ್ಲೋ ಕಡೆ ಪಾಪ ಸಾಯಿ ಇರ್ತೀರಿ ಅವ್ರಿಗೆ. ಕ್ಲೋಸ್ ಮಾಡ್ತೇವೆ ಅವ್ರದ್ದು ಪಾಪ ಸಾಯ್ತೀರಿ ಅವ್ರಿಗೆ ವಿಷ ಕುಡ್ದ ಬೇರೆ ಹೇಳ್ತಿಲ್ರಲ್ಲ ಅದಾಗ ತುಂಬೋದಿಲ್ಲ. ಕೆಲಸ ಮಾಡಿ ಸುಮ್ಮನೆ ಬ್ಯಾಂಕಿಗೆ ಹೋಗ್ಬಿಡ್ರಲ್ಲ ಸರ್. ಅದ ಹೇಳ್ರಿ, ಕತ್ ಕಟ್ಟ ಅಂತಂದ್ರಿ ಕ್ಲೋಸ್ ಮಾಡ್ತಾರೆ ಮುಗಿತಲ್ರಿ. ಅಲ್ಲಿ ಕ್ಲೋಸ್ ಅಂದ್ರೆ ಯಾಕಂದ್ರೆ ಈಗ ಹೆಂಗಿದ್ರಿ ಇವ್ರು ಹೇಳ್ಕೊತ ಬಂದಾಗ ನಾವು ಬಂದೇವ್ರಿ. ಈಗ ಕುಂಡ್ರೆ ಆಗ್ಬೇಕಲ್ಲ ನೋಡ್ರಿ, ಯಾರ ಕಡೆ ಹೇಳ್ತಾರೆ ಈಗ ಅವ್ರಿಗೆ ಅವ್ರ ಕಡೆ ಕೆಲಸ ಆಗೋದ್ರಕ್ಕೆ ಎಲ್ಲಿ ತುಂಬೋರು. ಇವತ್ತು ತುಂಬ್ತೀವಿ ಅಂದಿರ್ಬೇಕ್ರಿ, ಇವತ್ತು ಅವ್ರ ಕಡೆ ಕೆಲಸ ಆಗೋದ್ರಕ್ಕೆ ಎಲ್ಲಿ ತುಂಬೋದ್ರಿ. ಇವತ್ತು ತುಂಬ್ತೀವಿ ಅಂದಿರಿ ತುಂಬ ಎಲ್ಲಿ ತುಂಬೋದ್ರಿ ಮನುಷ್ಯ ಆಗೋದ್ರಿಗೆ ಎಲ್ಲಿ ತುಂಬೋದ್ರಿ. ಎಲ್ಲಿ ಕಟ್ಕೊಂಡು ಕೂತಿರ್ತಾರೆ ರೈತ ಮನುಷ್ಯರಿ. ಕ್ಲೋಸ್ ಮಾಡ್ತೀವಿ ಟೈಮಿಂಗ್ ಕೇಳ 2 ವರ್ಷ ಗಟ್ಟಲೆ